ನಡೀತಾ ಇದೆ. ಮಾನ್ಯ KPC ಅಧ್ಯಕ್ಷರು, ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು, CM ಅವರು ಆಲ್ರೆಡಿ ಸಭೆಗಳು ಮಾಡಿದ್ದೇವೆ. ಖಂಡಿತವಾಗ್ಲೂ ಅದು ಭಾಳ ಜನಕ್ಕೆ, ಇಡೀ ದೇಶಕ್ಕೆ ಗುರುತಾಗ್ತಕ್ಕಂಥ ಮಾದರಿಯಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತದೆ. ಕೆಲವ್ದು ಮಾತ್ರ ಮಾಹಿತಿ ಇದೆ, ನಿಮಗೇನು ಮಾಹಿತಿ, ಬಟ್ ಸ್ಪೆಸಿಫಿಕ್ ಆಗಿ ಇಫ್ ಯು ಆಸ್ಕ್ ಮಿ ಎವ್ರಿ ತಾಲೂಕ್ ವೈಸ್, ಡಿಸ್ಟ್ರಿಕ್ಟ್ ವೈಸ್, ಆಸ್ ಆಫ್ ನೌ ಐ ಡೋಂಟ್ ಹ್ಯಾವ್ ಡೀಟೇಲ್ಸ್. ಅನ್ನಿಸ್ತಾ ಇದೆ ಅಲ್ರಿ, ಬಾಂಬೆದಲ್ಲಿ ಉದಾಹರಣೆ ತೊಗೊಳ್ಳಿ, ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 6 ತಿಂಗಳಲ್ಲಿ 41 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಇದು ಉಲ್ಟಾ ಇದೆ ಬಿಹಾರ್ನಲ್ಲಿ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 65 ಲಕ್ಷ ಓಟ್ ಕಮ್ಮಿ ಆಗುತ್ತೆ. ಅಂದ್ರೆ ಅರ್ಥ ಏನಿದ್ರದ್ದು? ವಾಟ್ ಯು ಮೀನ್ ಬೈ ದಿಸ್? ಚುನಾವಣಾ ಆಯೋಗ ನಮ್ಮನ್ನು ಗಮನ ತರಕ್ಕೆ ಬೇಕ್ರಿ. ಬೇಸಿಕಲಿ 4%ಗಿಂತ ಜಾಸ್ತಿ, ದೇರ್ ಇಸ್ ಅ ಲಾ. 4%ಗಿಂತ ಓಟ್ ಜಾಸ್ತಿ ಆಯ್ತು ಅಂತಂದರೆ ಅಥವಾ ಕಮ್ಮಿ ಆಗ್ಬೇಕಂದ್ರೆ ದೇರ್ ಇಸ್ ರೀಸನಿಂಗ್ ಟು ಇಟ್. ಅದೇ ಕೇಳ್ತಿರೋದು. ಈ ಎಲೆಕ್ಷನ್ ಕಮಿಷನರ್ ಅವರು ಒಂದು ವರ್ಷದ ಹಿಂದಕ್ಕೆ 65 ಲಕ್ಷ ಓಟಿಗೆ MLA ಕಮ್ಮಿ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಅಲ್ರಿ, ಇಟ್ಸ್ ಅ ಫಂಡಮೆಂಟಲ್ ಕ್ವಶನ್. ಎವ್ರಿಬಡಿ ಹ್ಯಾಸ್ ಗಾಟ್ ಅ ರೈಟ್ ಟು ಆಸ್ಕ್. ಇದನ್ನು ಮುಚ್ಚಾಕೊಂಡು ತಳ್ಳಿ ಹಾಕೊಂಡು ಹೋದ್ರೆ ಏನು ಅನುಕೂಲ ಆಗುತ್ತೆ? ತಾಯ್ತು ಏನು ಇನ್ನೊಂದು ಎಲೆಕ್ಷನ್ ಗೆಲ್ಬೋದು ಅಷ್ಟೇ ತಾನೇ? ಬೈ ವಿನ್ನಿಂಗ್ ಒನ್ ಮೋರ್ ಎಲೆಕ್ಷನ್, ವಾಟ್ ಈಸ್ ಯುವರ್ ಗ್ರೇಟ್ ಅಚೀವ್ಮೆಂಟ್? ಬೈ ಚೀಟಿಂಗ್ ಪೀಪಲ್, ರಾಂಗ್ಲಿ ಡೂಯಿಂಗ್ ರಾಂಗ್ ಥಿಂಗ್ಸ್ ಬಿಕಾಸ್ ಯು ಗಾಟ್ ಇನ್ ಪವರ್. ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? ಬರೀ ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಇಷ್ಟೇನಾ? ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟರೆ ಬೇರೆ ಏನು ಆಡಿಟ್ ರಿಪೋರ್ಟ್ ಏನಿಲ್ವಾ? ಹೇಳ್ತಾ ಇದೀವಲ್ಲ, ಬೆಳಗ್ಗೆ ಹೇಳಿದೆ, ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ ಬಿಹಾರ್ನಲ್ಲಿ 70,000 ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳ್ತದೆ. ಯಾರ ಸರ್ಕಾರ ಇದು? ಇದ್ರ ಬಗ್ಗೆ ಚರ್ಚೆ ಬೇಡ. 65 ಲಕ್ಷ ಓಟ್ ಬಿಡ್ರಿ, 70,000 ಕೋಟಿ ಮಿಸ್ಸಿಂಗ್ ಇದೆಯಲ್ಲ. ಕಳೆದ 10 ವರ್ಷದಲ್ಲಿ 150ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಬಿಹಾರ್ನಲ್ಲಿ ಬಿದ್ದಿದ್ದಾವೆ. ಇದು ಚರ್ಚೆಗಿದೆಯಾ? ಪ್ರಧಾನಮಂತ್ರಿ ಇದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ಈಗ. ಸೇಮ್ ಅದೇ ನರೇಶನ್, ಪಾಕಿಸ್ತಾನ್ ಮುಸಲ್ಮಾನ್ ಪಾಕಿಸ್ತಾನ್ ಇಸೇದಾನೆ. ನಮ್ಮ ಪ್ರಧಾನಮಂತ್ರಿಗಳು ಓಟ್ ಕೇಳ್ತಕ್ಕಂಥದ್ದು ಏನಿದೆ? ಲಾಸ್ಟಿಗೆ ಹತ್ರ ಚುನಾವಣೆಗಳು ಬಂದಾಗೆಲ್ಲ ಏನಿದೆ? ಇದೇ ಬಿಟ್ಟರೆ ಇನ್ನೇನು ಬೇರೆ ಹೊಸದಾಗಿದೆಯಾ? ದಟ್ಸ್ ಓಕೆ, ಒನ್ ಮೋರ್ ಎಲೆಕ್ಷನ್ ವಿಲ್ ಕಮ್ ಆ್ಯಂಡ್ ಗೋ. ವಾಟ್ಸ್ ಅ ಬಿಗ್ ಡೀಲ್ ಅಬೌಟ್ ಇಟ್? ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಏನು BJP ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ? 35% ಓಟ್ ಬಿದ್ದಿದೆ. ಅದು ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು BJPಗೆ. 35% ಓಟ್ ಅಷ್ಟೇ ಬಿದ್ದಿರೋದೇನು? BJPಗೆ 100% ಓಟ್ ಬಿದ್ದಿದೆ ದೇಶದಲ್ಲಿ. ಸೊ ದೇ ಆರ್ ವಿನ್ನಿಂಗ್ ಇನ್ ನ್ಯೂಮರಿಕಲಿ ನಂಬರ್ಸ್, ನಂಬರ್ 1. ನಂಬರ್ 2, ದೇ ಆರ್ ನಾಟ್ ಫುಲ್ ಇನ್ ಮೆಜಾರಿಟಿ, ದೇ ಆರ್ ಇನ್ ಅ ಕೋಲಿಷನ್ ಗೌರ್ಮೆಂಟ್. ವಾಟ್ ಇಸ್ ದ ಬಿಗ್ ಡೀಲ್ ಅಬೌಟ್ ಇಟ್? ಒಂದೇ ಬೆಳಗ್ಗಿನಿಂದ ಸಾಯಂಕಾಲ ನಿಮ್ಮ ತಾತಗೆ ಬೆಳಗ್ಗಿನಿಂದ ಸಾಯಂಕಾಲ ಯಾವುದೋ ಟಿವಿಯಾಗಿ ತೋರಿಸ್ರೆ ಅವರು ಪಾಪ್ಯುಲರ್ ಆಗ್ತಾರೆ. ಯಾರೇ ಒಬ್ಬ ವ್ಯಕ್ತಿನ ಬೆಳಗ್ಗಿಂದ ಸಾಯಂಕಾಲವರೆಗೆ ಇಂದ್ರ ಚಂದ್ರ ದೇವರು ಅಂತ ತೋರಿಸಿದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ. ದಟ್ಸ್ ಓನ್ಲಿ ಪಾಪ್ಯುಲಾರಿಟಿ. ಯಾಸ್ ವಾಟ್ ಎಲ್ಸ್ ವಿ ಹ್ಯಾವ್ ಗಾಟ್ ನೌ? ಅಷ್ಟೇ ಪಾಪ್ಯುಲಾರಿಟಿ ಇದ್ದರೆ, ಅಷ್ಟೇ ನಾಲೆಜ್ ಇದ್ದರೆ ಒಂದ್ಸಲಿ ಮಾಡಲಿಲ್ಲ, ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾಕೆ ಮಾಡಬಾರ್ದು? ಅದೇ ರೀ, ಇದಕ್ಕೇನು ಹೇಳ್ಬೇಕು ಹೇಳ್ರಿ? ಈಗ ಇಂಥದಕ್ಕೇನು ಹೇಳ್ಬೋದಾ? ಅದೇ ರೀತಿಯಾಗಿ ಡಿಮಾನಿಟೇಷನ್ ಆಯಿತು, 2,000 ರೂಪಾಯಿ ನೋಟ್ ಸಿಗ್ತಿಲ್ಲ, ಅದಕ್ಕೆ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳ್ರಿ BJPಯವರಿಗೆ. 56 ರೂಪಾಯಿ ಇರ್ತಕ್ಕಂಥ ಡಾಲರು ಈಗ 90 ರೂಪಾಯಿ ಹೋಗೈತೆ, ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ. 55 ಲಕ್ಷ ರೂಪಾಯಿ ಇರ್ತಕ್ಕಂಥ ದೇಶದ ಸಾಲ 200 ಲಕ್ಷ ಮೇಲೆ ಕೋಟಿ ಹೋಗಿದೆ, ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ. ಮನಮೋಹನ್ ಸಿಂಗ್ ಕಾಲದಲ್ಲಿ 56 ರೂಪಾಯಿಗೆ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು, ಈಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳಿ. ಇಂಥವ್ಕಾಡ ಪ್ರತಿಭಟನೆ ಮಾಡೋದು? ಏನೋ ರಾಹುಲ್ ಗಾಂಧಿ ಬರ್ತಾರೆ ರಾಜಕೀಯ. ಸಿ ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಫಾರ್ ವಾಟ್? ಯು ಆರ್ ಇನ್ ರೂಲಿಂಗ್, ವಿ ಆರ್ ಆಸ್ಕಿಂಗ್ ಎ ಕ್ವಶನ್ ಆ್ಯಂಡ್ ಯು ವಾಂಟ್ ಟು ಡೂ ಕಮ್ ಆ್ಯಂಡ್ ಹೆಸಿಟೇಷನ್ ಅಗೇನ್ಸ್ಟ್ ಅಸ್ ಓನ್ಲಿ. ಇದು ಮೊದಲನೇ ಸಲ ನೋಡ್ತಿರೋದ್ರಿ.